ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಅಲ್ಲಿ ವಿಲೇಜ್ ಕಾಣ್ತಾ ಇದೆಯಲ್ಲ, ಅದು ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರು ಆ ವಿಲೇಜ್ಗೆ. ಆ ವಿಲೇಜಿಂದ ಇದೇ ರೀತಿ ಸರ್ಕಾರಿ ರಸ್ತೆ ಮುಖಾಂತರ ಬಂದರೆ ಇಲ್ಲಿ ಒಂದು ಎಕರೆ ವೆಟ್ಲ್ಯಾಂಡ್ ಮಾರಾಟಕ್ಕಿದೆ. ಈ 1 ಎಕರೆ ಪ್ರಾಪರ್ಟಿ ಬಂದು 2 ವಿಲೇಜ್ ಮಧ್ಯ ಇದೆ. ಇದು ಪಕ್ಕದ ಜಮೀನಲ್ಲಿ ಇರುವಂತಹ ಓಪನ್ ವೆಲ್. ಇದು ಅಲ್ಲಿ ಒಂದು ಮರದ ಸಾಲುಗಳು ಏನು ಕಾಣ್ತಾ ಇದೆಯಲ್ಲ, ಅದು ಕಪಿಲಾ ನದಿ. ಅದು ಈ 2 ವಿಲೇಜ್ ನಡುವೆ ಇರುವಂತಹ ಈ ಒಂದು 1 ಎಕರೆ ವೆಟ್ಲ್ಯಾಂಡ್, ಇದಕ್ಕೆ 2 ಕಡೆ ರಸ್ತೆ ಇದೆ ನೋಡಿ. ಇಲ್ಲೇನು ಸ್ಟ್ರೈಟ್ ಲೈನ್ಸ್ ಕಟ್ಟೆ ಇದೆಯಲ್ಲ, ಇಲ್ಲಿಂದ ಲಾಸ್ಟ್ ಏರಿಯಾ ಅದು. ಸೊ ನೀರು ಹರಿಯೋ ಚಾನಲ್ ಪಕ್ಕ ರಸ್ತೆ ಇದೆ. ಅದು ಕೂಡ ರಸ್ತೆ ದಕ್ಷಿಣಕ್ಕೆ ರಸ್ತೆ ಮತ್ತು ಈ ಕಡೆ ಉತ್ತರಕ್ಕೂ ರಸ್ತೆ. ಸೊ 2 ಕಡೆ ರಸ್ತೆ ಇದೆ ಈ 1 ಎಕರೆ ವೆಟ್ಲ್ಯಾಂಡ್ಗೆ. ಇದು 2007ರಲ್ಲಿ ಇವ್ರಿಗೆ ಕ್ರಯ ಆಗಿದೆ ಇವ್ರಿಗೆ. ಸೊ ಇವರು ಜನರಲ್ ಪ್ರಾಪರ್ಟಿನ ಇವರು ಪರ್ಚೇಸ್ ಮಾಡಿದ್ದಾರೆ. ಸೊ ಇದಕ್ಕೆ ಒಂದು ಸೇಲ್ ಡೀಡ್ ಕೂಡ ಇದೆ. ಇದು ಕ್ರಯ ಆಗಿರುವಂಥದ್ದು 2007ನೇ ಸಾಲಲ್ಲಿ. ಉತ್ತರಕ್ಕೆ ರಸ್ತೆ ಇದೆ. ರೋಡ್ ಬಿಡ್ತು ಸುಮಾರು ಮ್ಯಾಕ್ಸಿಮಮ್ ಅಂದರೆ ಒಂದು 150-180 ಅಡಿ ಬರುತ್ತೆ. ಸೊ ಇದು ಲ್ಯಾಂಡ್ ಸ್ಕ್ವೇರ್ ಆಗಿದೆ ಮತ್ತು 2 ಕಡೆ ರಸ್ತೆ, ಉತ್ತರಕ್ಕೂ ರಸ್ತೆ ದಕ್ಷಿಣಕ್ಕೂ ಕೂಡ ರಸ್ತೆ ಇದೆ. 2 ವಿಲೇಜ್ ನಡುವೆ ಇದೆ. ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್ ಇದೆಯಲ್ಲ, ನಂಜನಗೂಡಿಂದ 6 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಪಾಟಿಗೆ. ಇದು ಕಸಬಾ ಲಿಮಿಟ್ಸಲ್ಲಿ ಬರುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ ಬಂದರೆ ಒಂದು 26 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ 26 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 6 ಕಿಲೋಮೀಟರ್ಸ್ ಫ್ರಮ್ ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್ ನಂಜನಗೂಡು. ಸೊ ಸ್ಟೇಟ್ ಹೈವೇಯಿಂದ ಬಂದರೆ ಇದಕ್ಕೆ ಏನೋ 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ನಿಯರ್ ನಂಜನಗೂಡು NH ಇಂದ 5 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಒಂದು ಡಿಸ್ಟೆನ್ಸಲ್ಲಿ ಒಂದು ಜನರಲ್ ಪ್ರಾಪರ್ಟಿ ವೆಟ್ಲ್ಯಾಂಡ್ ಮಾರಾಟಕ್ಕಿದೆ. ಸೊ ಈ ಲ್ಯಾಂಡಲ್ಲಿ ಒಂದು ವಿಶೇಷ ಏನಂತಂದರೆ, ಈ ಹೈ ಟೆನ್ಷನ್ ವೈರ್ ಹೋಗಿದೆ, ಬಟ್ ಎಲ್ಲೂ ಕೂಡ ಇಲ್ಲಿ ಕಂಬ ಇಲ್ಲ. ಲ್ಯಾಂಡ್ ಮೇಲ್ಭಾಗ ಲೈನ್ ಹೋಗಿದೆ. ಸೊ ಇದು ಇಯರ್ಲಿ 2 ಕ್ರಾಪ್ಸ್, ವರ್ಷಕ್ಕೆ 2 ಬೆಳೆ ಇಲ್ಲಿ ಭತ್ತ ಬೆಳೆಯುವಂಥದ್ದು. ಬಟ್ ನೀವು ಇದನ್ನು ಬೇಕು ಅಂದರೆ ವೆಟ್ಲ್ಯಾಂಡ್ ಮಾಡ್ಕೋಬೋದು, ಬೇಡ ಅಂದರೆ ಡ್ರೈ ಲ್ಯಾಂಡ್ ಮಾಡಿಕೊಂಡು ನಿಮ್ಮ ಕಾನ್ಸೆಪ್ಟ್ ಏನಿದೆ ಅದನ್ನು ಇಲ್ಲಿ ಈ 1 ಎಕರೆನಲ್ಲಿ ಮಾಡ್ಬೋದು. ವಾಟರ್ ಸೋರ್ಸ್ ಚೆನ್ನಾಗಿದೆ, ನೀರಿಗೇನು ಕೊರತೆ ಇಲ್ಲ. ಸೊ ಇದು ವೆಟ್ಲ್ಯಾಂಡ್ ಆದ್ದರಿಂದ ಸಾಯಿಲು ಮಿಕ್ಸ್, ಇದು ಬ್ಲ್ಯಾಕ್ ಇದೆ, ಬ್ರೌನು ಎಲ್ಲ ಮಿಕ್ಸ್ ಇದು. ಸೊ ಮಣ್ಣಂತೂ ಫಲವತ್ತಾಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.